ಹೇಗೆ ಉಪಯೋಗಿಸಬೇಕು, ಯಾವ ಗಿಡಗಳಿಗೆ ಎಷ್ಟು ಉಪಯೋಗಿಸಬೇಕು, ಎಷ್ಟು ಹಾಕಬೇಕು ಎಲ್ಲ ಉಪಯೋಗಿಸಬಹುದು. ಅದೇ ರೀತಿಯ ವೀಕ್ಷಕರೇ, ಕೃಷಿಕರು ಹಾಗೂ ಸಾವಯವ ಕೃಷಿಯ ಆಸಕ್ತಿ ಉಳ್ಳವರಿಗಾಗಿ ಇರುವಂಥ BP ಹೆಗ್ಡೆ ಅವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ನಾನು ಡಾಕ್ಟರ್ BP ಹೆಗ್ಡೆ, ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ಸ್ ನಿಂದ ಇವತ್ತು ಲಿಕ್ವಿಡ್, ನಾವು ತಯಾರು ಮಾಡುವಂತ ಲಿಕ್ವಿಡ್ಗಳ ವಿಚಾರವನ್ನು ನಿಮಗೆ ತಿಳಿಸ್ಬೇಕಂತ ಮತ್ತೆ ಹೇಗೆ ಉಪಯೋಗಿಸಬೇಕಂತ ವಿಚಾರಗಳನ್ನು ಪ್ರತಿಯೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕಂತ ಇದು ಮಾಡಿದ್ದೇವೆ. ಆದ್ರಿಂದ ಮೊದಲು ನಾವು ಸಾವಯವ ಕೃಷಿಯಲ್ಲಿ ಔಷಧಿಗಳನ್ನು ಯಾಕೆ ಉಪಯೋಗಿಸಬೇಕು, ಯಾವಾಗ ಉಪಯೋಗಿಸಬೇಕು ಅಂತ ಎಲ್ಲ ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿದೆ. ಒಂದನೇದಾಗಿ, ಯಾವಾಗ ನಮ್ಮ ಗೊಬ್ಬರಗಳಿಂದ ಕೀಟನಾಶಕ ಮತ್ತು ರೋಗ ತರುವಂತ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ವ, ಆ ಟೈಮ್ನಲ್ಲಿ ನಾವು ನಮ್ಮ ಈ ಸಾವಯವ ತಯಾರಿಕೆಯ ಔಷಧಿಗಳನ್ನು ಉಪಯೋಗಿಸಬೇಕಾಗುತ್ತೆ. ಇದು ಹೇಗೆ ಉಪಯೋಗಿಸಬೇಕು, ಯಾವ ಗಿಡಗಳಿಗೆ ಎಷ್ಟು ಉಪಯೋಗಿಸಬೇಕು, ಎಷ್ಟು ಹಾಕಬೇಕು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತಿದ್ದೇನೆ. ಒಂದನೇದಾಗಿ, ನಾವು 3 ರೀತಿಯ ಸಾವಯವ ಔಷಧಿಗಳನ್ನು ತಯಾರಿಸ್ತೇವೆ. ಲಿಕ್ವಿಡ್ ಫಾರ್ಮ್ನಲ್ಲಿ ಇದೆ. ಅದು ಯಾವುದು ಅಂದ್ರೆ ನಿಸರ್ಗ ಲಿಕ್ವಿಡ್, NCG ಲಿಕ್ವಿಡ್ ಮತ್ತು ತ್ರಿಷಿಕ ಲಿಕ್ವಿಡ್ ಅಂತ ಹೇಳುವಂತ ಇದನ್ನು ಉಪಯೋಗಿಸ್ತಿದ್ದೇವೆ. ತ್ರಿಷಿಕ ಲಿಕ್ವಿಡ್ ಅನ್ನು ಮೊದಲು ಹೇಳ್ತೇನೆ, ಯಾಕಂದ್ರೆ ಅದರಲ್ಲಿ ತ್ರಿಷಿಕ ಲಿಕ್ವಿಡ್ ಇದೆ, ತ್ರಿಷಿಕ ಗ್ರಾನ್ಯೂಲ್ ಇದೆ. ಅದನ್ನು ಹೇಗೆ ಉಪಯೋಗಿಸ್ಬೇಕಂತ ಹೇಳಿದ್ರೆ, ಇದು ಗೆದ್ದಲು ಕಾಟ ಇದ್ದಲ್ಲಿ, ಮರಗಳಿಗೆ ಗೆದ್ದಲು ಹತ್ತಿ ಬಿಟ್ಟು ಬಳ್ಳಿಗಳನ್ನು ಹಾಳು ಮಾಡುವಂತ ರೀತಿಯಲ್ಲಿ ಇದ್ದಾಗ ಗೆದ್ದಲಿನ ಲಿಕ್ವಿಡ್ ಅನ್ನು ಉಪಯೋಗಿಸಬಹುದು. ಅಥವಾ ಮಣ್ಣಿನಲ್ಲಿ ಲಾನ್ಗಳಲ್ಲಿ ಉಪಯೋಗಿಸಬೇಕಾದ್ರೆ ಗ್ರಾನ್ಯೂಲ್ ಅನ್ನು ಉಪಯೋಗಿಸಬಹುದು. ಅಥವಾ ಗಿಡದ ಬುಡದಲ್ಲಿ ಗೆದ್ದಲಿನ ಗೂಡುಗಳು ಜಾಸ್ತಿ ಇದ್ರೆ ಗ್ರಾನ್ಯೂಲ್ ಅನ್ನು ಉಪಯೋಗಿಸಬಹುದು. ಗ್ರಾನ್ಯೂಲ್ ಅನ್ನು ಉಪಯೋಗಿಸುವಾಗ ಏನು ಅಂತ ಹೇಳಿದ್ರೆ, ಗ್ರಾನ್ಯೂಲ್ ಹಾಕಿದ ಕೂಡಲೇ ನೀರು ಕೂಡ ಹಾಕಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಗೆದ್ದಲು ಅಥವಾ ಬೇರೆ ಹುಳಗಳು 5 ನಿಮಿಷದಲ್ಲಿ ಸತ್ತು ಹೋಗ್ತವೆ. ನೀರು ಸ್ವಲ್ಪ ಜಾಸ್ತಿ ಉಪಯೋಗಿಸಬೇಕಾಗ್ಬಹುದು. ಜಾಸ್ತಿ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲ, ಅದು ಒದ್ದೆ ಆಗಿ ಒಳಗೆ ನೀರು ಇಳಿದುಕೊಂಡು ಹೋಗುವ ರೀತಿಯಲ್ಲಿ ಇದ್ದಾಗ ಅಷ್ಟು ನೀರನ್ನು ಉಪಯೋಗಿಸಿದ್ರೆ ಸಾಕಾಗುತ್ತೆ. 5 ನಿಮಿಷದಲ್ಲಿ ಗೆದ್ದಲು ಸತ್ತು ಹೋಗ್ಬಿಡ್ತದೆ. ಮತ್ತೆ ಭೂಮಿಯಲ್ಲಿ ಕೆಳಗೆ ಗೆದ್ದಲಿನ ಗೂಡು ಬಹಳ ಕೆಳಗೆ ಇದ್ರೆ ಆಗ ಏನ್ ಮಾಡ್ತೇವೆ ಅಂದ್ರೆ, ನೀವು 6 ತಿಂಗಳ ನಂತರ ಇನ್ನೊಂದ್ಸಲ ಉಪಯೋಗಿಸಬೇಕಾಗಬಹುದು. ಅದ ನಂತರ ನಮಗೆ ಗೆಜ್ಜು ಬರುವುದಿಲ್ಲ, ಯಾಕೆ ಗೆಜ್ಜೆಯನ್ನು ಸಂಪೂರ್ಣ ನಾಶ ಮಾಡುತ್ತದೆ. ಗೆದ್ದಲು ಅಂತ ಹೇಳಿದ್ರೆ ಯಾವ ರೀತಿ ಗೆದ್ದಲು ಅಂತ ಹೇಳಿದ್ರೆ, ಗೆದ್ದಲುಗಳಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ. ಅದರಲ್ಲಿ ಕೆಲವು ಬೇರು ತಿನ್ನುವಂತ ಗೆದ್ದಲುಗಳಿದ್ದಾವೆ, ಮರದ ತೊಗಟು ತಿನ್ನುವಂತ ಗೆದ್ದಲುಗಳಿದ್ದಾವೆ, ಕೆಲವು ಗೆದ್ದಲು ಗೂಡು ಮಾಡಿಕೊಂಡು ಕೆಳಗಡೆ ಇದ್ದಾಗ ನೀರು ಹಿಡ್ಕೊಂಡು ಇಂಗಿಸುವ ರೀತಿಯಲ್ಲಿ ಮಾಡಿದ್ದಾವೆ. ಆದ್ರೆ ನಮ್ಗೆ ಬೇಕಾಗಿರುವಂತದ್ದು ಗಿಡಗಳಿಗೆ ಡ್ಯಾಮೇಜ್ ಮಾಡುವಂತಹ ಗೆದ್ದಲುಗಳನ್ನು ನಾವು ಕೊಲ್ಲಬೇಕಾಗುತ್ತೆ. ಅದಕ್ಕಾಗಿ ಈ ಕೃಷಿಕ ಗ್ರಾನ್ಯೂಲ್ ಅನ್ನು ತಯಾರು ಮಾಡಿದ್ದೇವೆ. ಆಮೇಲೆ ಇನ್ನು ಅದರಲ್ಲಿ ಲಿಕ್ವಿಡ್ ಅಂತ ತಯಾರು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ, ಲಿಕ್ವಿಡ್ ಈಗ ಮರದ ಮೇಲೆ ಎಲ್ಲ ಗೆಜ್ಜು ಹತ್ತಿ ಬಿಟ್ಟು ಬೇರುಗಳ, ಉದಾಹರಣೆಗೆ ಅಡಿಕೆ ಅಥವಾ ತೆಂಗು ಅಥವಾ ಕರಿಮೆಣಸಿನ ಬೇರುಗಳನ್ನೆಲ್ಲ ಡ್ಯಾಮೇಜ್ ಮಾಡುವಂತ ಗೆಜ್ಜೆ ಲಿಕ್ವಿಡ್ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಲಿಕ್ವಿಡ್ ಸ್ಪ್ರೇ ಮಾಡುವ ಕ್ವಾಂಟಿಟೀಸ್ ಹೇಗೆ ಆಗ್ತವೆ ಅಂತ ಹೇಳಿದ್ರೆ, 1 ಲೀಟರ್ ಲಿಕ್ವಿಡ್ ಅನ್ನು ತ್ರಿಷಿಕ ಲಿಕ್ವಿಡ್ ಅನ್ನು 40 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ಎಫೆಕ್ಟ್ ಸೇಮ್ ಆಗ್ತಾ ಇರ್ತದೆ. ಗ್ರಾನ್ಯೂಲ್ ಅನ್ನು ಮಣ್ಣಿನಲ್ಲಿ ಚೆಲ್ಲಿ ಬಿಟ್ಟು ಅದರ ಮೇಲೆ ನೀರು ಹಾಕಿದ್ರೆ ಗೆಜ್ಜುಗಳು ಸಾಯ್ತವೆ. ಇದು ತ್ರಿಷಿಕ ಲಿಕ್ವಿಡಿನ ಇದರಲ್ಲಿ ಅಷ್ಟೇ ಅಲ್ಲ, ಇನ್ನೂ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಪ್ರಿಪೇರ್ ಮಾಡುವಾಗ ನಾವು ಈ ಲಿಕ್ವಿಡ್ ನಲ್ಲಿ ಅಥವಾ ಗ್ರಾನ್ಯೂಲ್ ನಲ್ಲಿ 16 ಪೋಷಕಾಂಶಗಳು ಕೂಡ ಇರುವ ರೀತಿಯಲ್ಲಿ ಮಾಡಿದ್ದೇವೆ. ಯಾಕಂದ್ರೆ ಬರೇ ಕೀಟಗಳನ್ನು, ರೋಗಗಳನ್ನು ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಗಿಡಗಳಿಗೆ ನ್ಯೂಟ್ರಿಷನ್ ಕೂಡ ಸಿಕ್ಕಬೇಕು. 16 ನ್ಯೂಟ್ರಿಷನ್ ಬರುವ ಲೆಕ್ಕದಲ್ಲಿ ಈ ಗ್ರಾನ್ಯೂಲ್ ಆಗಲಿ ಲಿಕ್ವಿಡ್ ಆಗಲಿ ತಯಾರು ಮಾಡ್ತಿದ್ವಿ. ಕೆಲವು ಕಡೆಗಳಲ್ಲಿ ಗ್ರಾನ್ಯೂಲ್ ಅಷ್ಟು ವರ್ಕ್ ಆಗಲಿಲ್ಲ ಅಂತ ಅವರು ಲಿಕ್ವಿಡ್ ಅನ್ನು ಉಪಯೋಗಿಸ್ತಾ ಇದ್ದಾರೆ, ಅಲ್ಲಿಂದ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಅದು ಆ ಮಣ್ಣಿನ ಇದರ ಮೇಲೆ ಹೊಂದಿಕೊಂಡಿರ್ತದೆ. ಸ್ವಲ್ಪ ವ್ಯತ್ಯಾಸ ಬರ್ಬೋದು, ಆದ್ರೆ 95% ಏನಾಗುತ್ತೆ ಅಂತ ಹೇಳಿದ್ರೆ, ಈ ತ್ರಿಷಿಕ ಗ್ರಾನ್ಯೂಲ್ಸ್ ಅಥವಾ ತ್ರಿಷಿಕ ಲಿಕ್ವಿಡ್ ಅನ್ನು ಉಪಯೋಗಿಸಿದರೆ 5 ನಿಮಿಷದಲ್ಲೇ ಗೆದ್ದಲುಗಳು ಸಾಯ್ತವೆ ಮತ್ತು ಬೇರೆ ಹುಳಗಳು ಸಾಯ್ತವೆ. ಇದು ತ್ರಿಷಿಕ ಲಿಕ್ವಿಡಿನ ವಿಚಾರ. ಇನ್ನು ಎರಡನೇ ಇದಕ್ಕೆ ನಿಸರ್ಗ ಲಿಕ್ವಿಡ್ಗೆ ಬರುವುದಾದ್ರೆ, ನಿಸರ್ಗ ಲಿಕ್ವಿಡ್ ನಲ್ಲಿ ನಿಸರ್ಗ ಲಿಕ್ವಿಡ್ ನಲ್ಲಿ ನಿಸರ್ಗ ಲಿಕ್ವಿಡ್
100 ml, 250 ml, 500 ml ಮತ್ತು 1 ಲೀಟರ್ ಬಾಟ್ಲ್ಗಳಲ್ಲಿ ಬರ್ತವೆ. ಆಮೇಲೆ ಜಾಸ್ತಿ ಬೇಕಾದವರಿಗೆ 5 ಲೀಟರ್ ಕ್ಯಾನ್ಸು ಅಥವಾ 25 ಲೀಟರ್ಸ್ ಕ್ಯಾನ್ಸ್ ಆರ್ 30 ಲೀಟರ್ಸ್ ಆರ್ 50 ಲೀಟರ್ಸ್ ಅಥವಾ 200 ಲೀಟರ್ಸ್ ಮೇಲೆ ಬ್ಯಾರೆಲ್ ಅಲ್ಲಿ ಕೂಡ ಇದನ್ನು ನಾವು ಕಳಿಸಬಹುದು. ಇದು ಉಪಯೋಗಿಸುವುದು ಏನು ಅಂತ ಇದು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದರಲ್ಲಿ 4 ರೀತಿಯ ಆಕ್ಷನ್ಸ್ ಇದೆ. ಮೊದಲನೇ ಸ್ಪ್ರೇಯಲ್ಲಿ ಇದು ಆಹಾರ ತಿನ್ನುವ ವಿಚಾರಗಳನ್ನು ಅಂದ್ರೆ ಗಿಡಗಳನ್ನು ತೆರೆದು ಬಿಟ್ಟು ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ತಿನ್ನುವ ಇದನ್ನು ಮೊದಲನೇ ಸ್ಪ್ರೇಯಲ್ಲಿ ನಿಲ್ಲಿಸಿಬಿಡ್ತದೆ. ಎರಡನೇ ಸ್ಪ್ರೇಯಲ್ಲಿ ಅದು ಮರಿ ಇಟ್ಟು ಬಿಟ್ಟು ಜಾಸ್ತಿ ಆಗುವುದನ್ನು ನಿಲ್ಲಿಸಿಬಿಡ್ತದೆ. ಮೂರನೇ ಸ್ಪ್ರೇಯಲ್ಲಿ ಅವುಗಳು ಸತ್ತು ಹೋಗ್ತವೆ. ನಾಲ್ಕನೇ ಸ್ಪ್ರೇಯಲ್ಲಿ ಎಲ್ಲ 16 ಪೋಷಕಾಂಶಗಳನ್ನು ಕೂಡ ಗಿಡಗಳಿಗೆ ಕೊಡುವ ರೀತಿಯಲ್ಲಿ ಮಾಡ್ತವೆ. ಇದು ಅದಕ್ಕಾಗಿ ಮೊದಲು ಯಾವುದಕ್ಕೆ ಸ್ಪ್ರೇ ಮಾಡಬೇಕಾದ್ರೂ ಮೊದಲು ಏನ್ ಮಾಡ್ಬೇಕು, ಮೊದಲನೇ ತಿಂಗಳಲ್ಲಿ ವಾರಕ್ಕೆ ಒಂದ್ಸಲ ಅಂತೇಳಿ 4 ಸ್ಪ್ರೇ ನಾವು ಕೊಡ್ಬೇಕಾಗುತ್ತೆ. ಇದು ಕೂಡಲೇ ಸಾಯ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಡಿ, ಅದು ಕೂಡಲೇ ಸಾಯುವುದಿಲ್ಲ. ಮೂರನೇ ಸ್ಪ್ರೇಗೆ ಎಲ್ಲ ಸತ್ತೋಗ್ಬಿಡುತ್ತದೆ. ಅದು ನಿಸರ್ಗ ಲಿಕ್ವಿಡಿನ ಒಂದು ಇದು. ಇದರಲ್ಲಿ ಕೂಡ 16 ಪೋಷಕಾಂಶಗಳಿದ್ದಾವೆ. ಬಹಳ ಇನ್ನು ಮುಂದಕ್ಕೆ ಈ ಕೀಟಗಳು ಬರೆದಿದ್ದಾಗೆ ಇದರಲ್ಲಿ ಪಂಚಗವ್ಯ ಇರುವುದರಿಂದ, ಪಂಚಗವ್ಯ ಬೇಸ್ ಆಗಿರುವುದರಿಂದ ಇದು ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತದೆ. ಇದನ್ನು ನಾವು ಎಲ್ಲಾ ಗಿಡಗಳಿಗೂ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳೋದು. ಲಿಕ್ವಿಡಿನಲ್ಲಿ 16 ಪೋಷಕಾಂಶಗಳು ಪಂಚಗವ್ಯ ಬೇಸ್ ಆಗಿರುವುದರಿಂದ ಇದು ಬಹಳಷ್ಟು ಒಳ್ಳೆಯ ಒಂದು ಉತ್ತಮವಾದ ಒಂದು ಇದೆ. ಆದರೆ ಇದನ್ನು ಉಪಯೋಗಿಸುವಾಗ ಸ್ವಲ್ಪ ನಾವು ಜಾಗ್ರತೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಪಂಚಗವ್ಯ ಬೇಸ್ ಆಗಿರೋದ್ರಿಂದ ಇದರಲ್ಲಿ ಬಾಟ್ಲಿನೊಳಗೆ ಹಾಕುವಾಗ ಗ್ಯಾಸ್ ಪ್ರೊಡಕ್ಷನ್ ಬಂದುಬಿಡ್ತದೆ. ಗ್ಯಾಸ್ ಪ್ರೊಡಕ್ಷನ್ ಆಗಿ ನೀವು ಕೂಡಲೇ ಒಂದು ದಿವಸ 2 ದಿವಸದ ಒಳಗೆ ಉಪಯೋಗಿಸಿದ ಇದ್ದರೆ, 1 ದಿವಸ ಮತ್ತು 2 ದಿವಸದ ಒಳಗೆ ಉಪಯೋಗಿಸದೆ ಇದ್ದರೆ ಬಾಟ್ಲ್ ಬಲ್ಜ್ ಆಗುತ್ತದೆ. ಯಾಕಂದ್ರೆ ಗ್ಯಾಸ್ ಒಳಗಿಂದ ಇರ್ತದೆ. ಆಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನು ಒಂದೇ ಕ್ಯಾಪ್ ಓಪನ್ ಇಟ್ಟರೆ ಆಗುತ್ತೆ. ಅಥವಾ ಇನ್ನೊಂದು ಏನಂತ ಹೇಳಿದ್ರೆ, ಈ ಬಾಟ್ಲ್ ಅನ್ನು ಮೇಲ್ಗಡೆಯಲ್ಲಿ ಸಣ್ಣ ಹೋಲ್ ಮಾಡಿ ಬಿಟ್ರು ಗ್ಯಾಸ್ ಹೊರಗೆ ಹೋಗುತ್ತದೆ, ಏನಾಗುದಿಲ್ಲ. ಮತ್ತು ಇದು ಕ್ವಾಲಿಟಿ ಯಾವಾಗಲೂ ಹಾಳಾಗೋದಿಲ್ಲ. ಓಪನ್ ಆಗಿ ಇಟ್ಟರು ಹಾಳಾಗೋದಿಲ್ಲ, ಇವತ್ತು ಗ್ಯಾಸ್ ಹೊರಗೆ ಬಿಟ್ರು ಹಾಳಾಗೋದಿಲ್ಲ. ಆಮೇಲೆ ಬಹಳ ವರ್ಷ ಆದ್ಮೇಲೆ ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಲಿಕ್ವಿಡ್ ಸ್ವಲ್ಪ ಗಟ್ಟಿಯಾಗಿರ್ತದೆ, ಬುಡದಲ್ಲಿರ್ತದೆ. ಆಗ ಕೂಡ ಇದು ವೇಸ್ಟ್ ಅಂತ ಹೇಳ್ತೀವಿ ಒಳಗಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಕ್ಯಾಪ್ ಪುನಃ ಹಾಕಿಬಿಟ್ಟು ನೀವು ಅದನ್ನು ಒಳ್ಳೆ ಕುದಿಯ ಬಿಸಿ ನೀರಿನಲ್ಲಿ ಈ ಬಾಟ್ಲನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆದ್ಮೇಲೆ ಆ ಗಟ್ಟಿಯಾಗಿರುವಂಥದ್ದು ಸಾಲಿಡಿಫಿಕೇಶನ್ ಆಗಿರುವಂಥದ್ದು ಡೈಲ್ಯೂಟ್ ಆಗುತ್ತದೆ. ಅದನ್ನು ಕೂಡ ಇದೇ ರೀತಿಯಲ್ಲಿ ಉಪಯೋಗಿಸಬಹುದು. ಉಪಯೋಗಿಸುವ ಪ್ರಮಾಣ ಎಷ್ಟು ಅಂತ ನೀವು ಕೇಳ್ಬೋದು. ಪ್ರಮಾಣ 1 ಲೀಟರ್ ನೀರಿಗೆ 10 ml ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡುವಾಗ ಏನಾಗ್ತದೆ ಅಂದ್ರೆ, ಪಂಚಗವ್ಯ ಇರುವುದರಿಂದ ನಾಜಿಲ್ ಬ್ಲಾಕ್ ಆಗುತ್ತೆ. ನಾಜಿಲ್ ಬ್ಲಾಕ್ ಆಗುವುದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ, ಮೊದಲು ಏನ್ ಮಾಡ್ಬೇಕಂದ್ರೆ, 1/2 ಲೀಟರ್ ಲಿಕ್ವಿಡ್ ಅನ್ನ ಅರ್ಧ ಲೀಟರ್ ಲಿಕ್ವಿಡ್ಗೆ ಒಂದು ಮೊಟ್ಟೆ ಹಾಕಿಬಿಟ್ಟು, ಮೊಟ್ಟೆ ಹಾಕಿದ ನಂತರ ಅದನ್ನು 5 ನಿಮಿಷ ಮಿಕ್ಸಿಯಲ್ಲಿ ಟರ್ನ್ ಮಾಡಿ, ಮತ್ತೆ ಉಳಿದ ಲಿಕ್ವಿಡ್ಗಳನ್ನೆಲ್ಲವನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು 200 ಲೀಟರ್ ನೀರಿಗೆ ಬೇಕಾದ್ರೆ ನೀವು ಹಾಕೊಳ್ಬಹುದು. ಅಂದ್ರೆ 200 ಲೀಟರ್ಗೆ 10 ml ಅಂತ ಹೇಳಿದ್ರೆ 2 ಲೀಟರ್ ಬೇಕಾಗುತ್ತೆ. 200 ಲೀಟರ್ ನೀರಿಗೆ 2 ಲೀಟರ್ ಬೇಕಾಗುತ್ತೆ. ಇನ್ನು ನಿಮ್ಮ ಪ್ಯಾಕ್ ನಲ್ಲಿ 15 ಲೀಟರ್ ಆದ್ರೆ 150 ml ಬೇಕಾಗುತ್ತೆ. 20 ಲೀಟರ್ ಟ್ಯಾಂಕ್ ಅಂತ ಹೇಳಿದ್ರೆ 200 ml ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡು ಹೋಗುವಾಗ ಕರೆಕ್ಟ್ ಆಗಿಬಿಡ್ತದೆ. ಇದು ಬಹಳ ಒಳ್ಳೆಯ ಒಂದು ಇದು. 16 ಪೋಷಕಾಂಶಗಳು ಇರುವುದರಿಂದ ಗಿಡಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ಗಿಡಗಳನ್ನು ಒಳ್ಳೆಯ ರೀತಿಯಲ್ಲಿ ರೋಗ ಕೀಟಗಳನ್ನು ಕಂಟ್ರೋಲ್ ಮಾಡುತ್ತದೆ. ಇನ್ನು ಇದರಲ್ಲಿ ಇನ್ನೊಂದು NCG ಲಿಕ್ವಿಡ್ ಅಂತ ಇದೆ. ನಿಸರ್ಗ ಲಿಕ್ವಿಡ್ ಎಷ್ಟಾಯ್ತು, NCG ಲಿಕ್ವಿಡ್ ಅಂತಿದೆ. ಈ NCG ಲಿಕ್ವಿಡ್ ಅಂತ ಹೇಳಿದ್ರೆ, NCG ಲಿಕ್ವಿಡ್ ಅಂದ್ರೆ ನಿಸರ್ಗ ಲಿಕ್ವಿಡ್ ಅಷ್ಟೇ ಪವರ್ ಇದೆ. ಆದರೆ ಇದರಲ್ಲಿ ಗಾರ್ಲಿಕ್ ಅನ್ನು ಮಿಕ್ಸ್ ಮಾಡ್ತೇವೆ, ಎಕ್ಸ್ಟ್ರಾ ಗಾರ್ಲಿಕ್ ಅನ್ನು ಹಾಕ್ಕೊಳ್ತೇವೆ. ಅದು ಯಾಕೆ, ಇದು ಎರಡನ್ನೂ ಆಕ್ಟಿವ್ ಮಾಡುವುದು ಒಂದೇ ರೀತಿ. ಅದೇ ಕೆಲವರಿಗೆ ಗಾರ್ಲಿಕ್ ಹಾಕ್ಲೇಬಾರ್ದು ಅಂತ ಇರ್ತಾರೆ ಅವ್ರ ಮನಸ್ಸಿಗೆ, ಅದು ಏನೋ ಅಂತ ಗೊತ್ತಿಲ್ಲ. ಅದರಲ್ಲಿ ಅದೇ ಗಾರ್ಲಿಕ್ ಆಕ್ಚುಲಿ ಬಹಳ ಒಳ್ಳೇದು. ಅದು 5% ಗಾರ್ಲಿಕ್ ಅನ್ನು ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಸ್ಟರ್ಲೈಸ್ ಮಾಡ್ಕೊಳ್ತೀವಿ, ಆಗ ಅದು ಒಳ್ಳೇದಾಗ್ತದೆ. ಆದ್ರೆ ಕೆಲವರಿಗೆ ಅದು ಗಾರ್ಲಿಕ್ ಬೇಡವೇ ಬೇಡ ಅಂತ ಹೇಳ್ತಾರೆ. ಏನು ಅವ್ರದ್ದು ಇದಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಆದ್ರೆ ಇದನ್ನು ಕೂಡ NCG ಅನ್ನು ಕೂಡ ನಿಸರ್ಗ ಲಿಕ್ವಿಡ್ ಉಪಯೋಗಿಸಿದ ಹಾಗೇನೆ ಉಪಯೋಗಿಸಬಹುದು. ಅದೇ ರೀತಿಯ ಇದು ಬರ್ತದೆ. ಆದ್ರೆ ಸ್ವಲ್ಪ ಸ್ಟ್ರಾಂಗ್, ಒಂದು ಸಣ್ಣ ಒಂದು 1 or 2% ಸ್ಟ್ರಾಂಗ್ ಆಗಿರ್ತದೆ. ಅದರಿಂದ ನಾವು ತರಕಾರಿಗೆ ಮತ್ತೆ
ತರಕಾರಿ, ಅದರಲ್ಲಿ ಬೀನ್ಸು, ತೊಗರಿ ಮತ್ತೆ ಉಳಿದ ತರಕಾರಿಗಳು ಬಹಳ ಸ್ಟೆಮ್ ಬಹಳ ಗಟ್ಟಿ ಇಲ್ಲ ಅಂತ ಇರುವಂತ ತರಕಾರಿಗಳಿಗೆ 1 ml 2 ml ಉಪಯೋಗಿಸ್ಬೋದು. ಜಾಸ್ತಿ ಉಪಯೋಗಿಸೋದು ಬೇಡ, ಯಾಕೆ ಜಾಸ್ತಿ ಉಪಯೋಗಿಸಿದ್ರೆ ಅವುಗಳಿಗೆ ಅದು ಜಾಸ್ತಿ ಆಗ್ಬಿಡ್ತದೆ. ಆದ್ರಿಂದ ಅಂಥದ್ರಲ್ಲಿ 1 ml 2 ml. ಮತ್ತೆ ಸಾಫ್ಟ್ ವುಡ್ ಪ್ಲಾಂಟ್ಸ್ ಎಲ್ಲ ಇರ್ತದೆ, ಅದಕ್ಕೆ 5 ml ಕೊಡ್ಬೋದು. ಮತ್ತೆ ಹಾರ್ಡ್ ವುಡ್ ಪ್ಲಾಂಟ್ಸ್ಗಳಿದೆ, ಅದಕ್ಕೆ 10 ml ಕೊಡ್ಬೋದು. ಅಷ್ಟೆಲ್ಲ ಮಾಡ್ಬೋದು. ಮತ್ತೆ ನೀವು ಇದನ್ನು ಡ್ರೆಂಚ್ನಲ್ಲಿ ಕೂಡ ಕೊಡ್ಬೋದು. ಡ್ರೆಂಚ್ ಮಾಡಿದಾಗ ಮಾತ್ರ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಬೇಕು. 40 ml ವರೆಗೆ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಡ್ರೆಂಚ್ ಮಾಡ್ಕೊಳ್ಬೋದು. ಇದು ಆಗ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಬರೇ 10 ml ಮಾಡಿದ್ರೆ ರಿಸಲ್ಟ್ ಅಷ್ಟು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಮಣ್ಣಿನಲ್ಲಿ ಅದು ಡೈಲ್ಯೂಟ್ ಆಗಿ ಎಳ್ಕೊಳ್ಳುವಂತ ಸಮಯದಲ್ಲಿ ಅದರ ಪವರ್ ಸ್ವಲ್ಪ ಕಡಿಮೆ ಆಗ್ತದೆ, ಕಾನ್ಸಂಟ್ರೇಷನ್. ಆದ್ದರಿಂದ ಜಾಸ್ತಿ ಮಾಡ್ಕೊಳ್ಬೇಕು. ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಡ್ರೆಂಚಿಂಗ್ ಮಾಡಿದ್ರೆ ಬಹಳ ಚೆನ್ನಾಗಿ. ಇನ್ನು ಡ್ರಿಪ್ನಲ್ಲಿ ಕೊಡ್ಬೋದು ಬೇಕಾದ್ರೆ, ಇವೆಲ್ಲವನ್ನು ಕೂಡ ಡ್ರಿಪ್ನಲ್ಲಿ ಕೊಡ್ಬೋದು. ಕೊಡುವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಿಕ್ಸ್ ಮಾಡಿದಂತ ಇದನ್ನ 200 ಲೀಟರ್ ಅಲ್ಲ, ಅದು ಬೇಕಾದ್ರೆ 1000 ಲೀಟರ್ ವರೆಗೂ 1 ಲೀಟರ್ ನೀರು ಹಾಕ್ಬಿಟ್ಟು ಡ್ರಿಪ್ ಮುಖಾಂತರ, ವೆಂಚುರಿ ಮುಖಾಂತರ ಕೊಡ್ಬೋದು. ಅದು ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಯಾಕಂದ್ರೆ ಆಗ ಅಲ್ಲಿ ಏನಾಗ್ತದೆ ಅಂದ್ರೆ ಜಾಸ್ತಿ ಅದು ನ್ಯೂಟ್ರಿಟಿವ್ ವ್ಯಾಲ್ಯೂ ಮುಖಾಂತರ ಹೋಗೋದ್ರಿಂದ ಗಿಡಗಳಿಗೆ 16 ಪೋಷಕಾಂಶಗಳನ್ನು ಕೊಡುವಂತ ಒಂದು ವ್ಯವಸ್ಥೆ ಇದರಲ್ಲಿ ಇದೆ. ಇದರಲ್ಲಿ ಪಂಚಗವ್ಯ ಮಾತ್ರ ಅಲ್ಲ, ಹಲವಾರು ಸಸ್ಯ ಪ್ರಭೇದಗಳನ್ನು ಕೂಡ ನಾವು ಕರಗಿಸಿ ಇದರ ಜೊತೆಗೆ ಹಾಕ್ತೇವೆ. ನೀಮ್ ಕೇಕ್, ಹೊಂಗೆ ಕೇಕ್, ಕ್ಯಾಸ್ಟರ್ ಕೇಕ್ಸ್ ಹಾಕ್ತೇವೆ. ಮತ್ತೆ ಅದಕ್ಕೆ ಗಂಜಳ ಮತ್ತು ಸಗಣಿ ಅದು ಕೂಡ ಮಿಕ್ಸ್ ಮಾಡ್ತೇವೆ. ಆಮೇಲೆ ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ತೇವೆ. ಪಂಚಗವ್ಯದಿಂದ ಇನ್ನೂ ಸ್ಟ್ರಾಂಗ್ ಆಗಬೇಕು, ಇನ್ನೂ ಜಾಸ್ತಿ ಸೂಕ್ಷ್ಮ ಜೀವಾಣುಗಳು ಇದರಲ್ಲಿ ಇರಬೇಕು ಅಂತ ಹೇಳುವ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಗ್ರಾಹಕರೇ, ನಿಮಗೆ ಒಂದು ಎಚ್ಚರಿಕೆಯ ಮಾತನ್ನು ಕೊಡಬೇಕು. ಈಗ ವಿ ಪ್ರಾಡಕ್ಟ್ ಬಹಳ ಒಳ್ಳೆಯ ಹೆಸರು ಗಳಿಸಿದೆ, ಬಹಳ ಜನದ ಒಳ್ಳೆ ರಿಸಲ್ಟ್ ತಂದಿದೆ. ಆದರೆ ಇದನ್ನು ಡುಪ್ಲಿಕೇಟ್ ಮಾಡಿ ಮಾರುವವರು ಬಹಳ ಜನ ಇದ್ದಾರೆ. ಕೆಲವರು ಕಲ್ತುಕೊಂಡು ನಾವು ನಮ್ಮನ್ನಲ್ಲೇ ತಂದಿದ್ದು ಅಂತ ಹೇಳಿಬಿಟ್ಟು ಯಾವುದೇ ಒಂದು ರೀತಿಯಲ್ಲಿ ಇದು ಮಾಡಿಕೊಡ್ತಾರೆ. ಆದರೆ ದಯಮಾಡಿ ನೀವು ನಿಮಗೆ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಸ್ಕ್ರೀನಲ್ಲಿ ಕಾಣುವಂತ ಈ ನಂಬರ್ಗಳಿಗೆ ಮಾತ್ರ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ವಾಯ್ಸ್ ಬಂದ ನಂತರ ನೀವು ಪೇಮೆಂಟ್ ಮಾಡ್ಕೊಳ್ಳಿ. ಬೇರೆಯವರಿಂದ ತಗೊಂಡ್ರೆ ನಾವು ಜವಾಬ್ದಾರರಲ್ಲ. ಈಗಾಗಲೇ ನನಗೆ 3-4 ಕೇಸ್ಗಳು ಬಂದಿದ್ದಾವೆ, ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಅವರಿಂದ ಆ ಪ್ರಾಡಕ್ಟ್ ಅನ್ನು ತರಿಸಿಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಿ ಇದು ಮಾಡ್ತೇವೆ. ಮತ್ತು ಚೀಲಗಳು ಕೂಡ ಅವರು ಬೇರೆ ಬೇರೆ ಚೀಲಗಳಲ್ಲಿ ಕೊಡ್ತಾ ಇದ್ದಾರೆ. ಈಗ ಸೂಪರ್ 18 ಗುಳಿಗೆಯನ್ನು ಕೂಡ ಈ ರೀತಿ ಅವರು ಮೋಸ ಮಾಡಿ ಕೊಡ್ತಾ ಇದ್ದಾರೆ. ಅದು ಕೂಡ ತಗೊಂಡು ನಾವು ಟೆಸ್ಟ್ ಮಾಡ್ತೇವೆ. ದಯಮಾಡಿ ಇನ್ನು ಮುಂದೆ ನಮಗೆ ಡೀಲರ್ಸ್ ಇಲ್ಲ, ನೀವು ಡೀಲರ್ಸ್ ಮುಖಾಂತರ ತಗೊಳ್ಬೇಡಿ. ಡೈರೆಕ್ಟ್ ಆಗಿ ಈ ನಮ್ಮ ಕೆಳಗೆ ಕಾಣಿಸಿದಂತ ನಂಬರ್ಗಳಿಗೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಕೃಷಿಕರೇ, ಸಾವಯವ ಕೃಷಿಯನ್ನು ಹೇಗೆ ಮಾಡಬೇಕು, ಯಾವುದು ಸಾವಯವ ಕೃಷಿ ಅಂತ ಹೇಳ್ಬಹುದು ಅಂತ ಹೇಳುವುದನ್ನು ಎಲ್ಲ ವಿಚಾರಗಳನ್ನು ಈಗಾಗಲೇ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ಅದನ್ನು ನಿಮ್ಗೆ 300 ರೂಪಾಯಿ ಕಳಿಸಿದ್ರೆ ಪೋಸ್ಟ್ನಲ್ಲಿ ಕಳಿಸ್ತೇವೆ. ಇಲ್ಲಿ ಬಂದ್ರೆ 200 ರೂಪಾಯಿಯಲ್ಲಿ ಕೊಡ್ತೇವೆ. ಆ ಬುಕ್ ನಿಮ್ಗೆ ನೀವು ಓದ್ಕೊಳ್ಳಿ. ಅದರಲ್ಲಿ ಏನಾದ್ರೂ ನಿಮ್ಗೆ ಸಂಶಯ ಇದ್ದರೆ ನೇರವಾಗಿ ನಮ್ಗೆ ಫೋನ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬುಕ್ ಬೇಕಾದಷ್ಟು ಸಿಕ್ಕುತ್ತದೆ. ಆ ಬುಕ್ನ ಜೊತೆಗೆ ಇನ್ನೊಂದು ಬುಕ್ ಫ್ರೀ ಕೊಡ್ತೇವೆ, ಅದನ್ನು ಬೇಕಾದ್ರೆ ತಗೊಳ್ಳಿ. ಧನ್ಯವಾದಗಳು.